ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಆಗಿರಬೇಕು, ಆತನ ಪಾರುಪತ್ಯನ ಇರಬೇಕು, ಬೇರೆ ಯಾರೋ ಬಂದು ಅಲ್ಲಿ ಸಮಸ್ಯೆಗಳನ್ನ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ತಮ್ಮ ಹೋರಾಟಗಳು. ಅದನ್ನ ಯಾಕೆ ನೀವು ವಿರೋಧ ಅನ್ಕೊಳ್ತೀರಿ ಅಂತ ನೇರವಾಗಿ ಹೇಳ್ತಾ ಇದ್ದೀರಾ. ಮತ್ತೊಂದು ವಿಚಾರನ ಮೊನ್ನೆ ವಾಹಿನಿಗಳಲ್ಲಿ ಗಮನಿಸ್ತಾ ಇದ್ದೆ. ಒಬ್ಬ ಕವಿಗಳ ಪದ್ಯವನ್ನ ನೀವು ನಮ್ಮ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಅರಳ್ ಹುರಿದಂತೆ ಚಟಪಟ ಅಂತ ಹೇಳ್ಬಿಟ್ರಿ. ಹೆಂಗ್ ಸಾಧ್ಯ ಆಯ್ತು ಸರ್ ತಮ್ಗೆ? ಒಂದು ಸಾರ್ವಜನಿಕ ಜೀವನದಲ್ಲಿ ಹೋರಾಟಗಾರರ ಬಗ್ಗೆ ಒಂದು ಟೀಕೆ ಇದೆ. ಹಾ. ಕನ್ನಡದ ಹೋರಾಟಗಾರರಿಗೆ ಹ್ಮ್ ಈ ನೆಲ ಸಾಹಿತ್ಯ ಅರಿವಿಲ್ಲ, ಹ್ಮ್ ಈ ನೆಲದ ಇತಿಹಾಸದ ಅರಿವಿಲ್ಲ. ಹ್ಮ್ ಅವರು ಏನು ಗೊತ್ತಿಲ್ಲದೆ ಕನ್ನಡದ ಹೆಸರಿನಲ್ಲಿ ಬೀದಿಗಿಳಿತಾರೆ. ಹ್ಮ್ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ಉತ್ತರ ತಗೊಳ್ಳೋದು ಬಾರಿ ಕಷ್ಟ. ಹೌದು. ದಬ್ಬಾಳಿಕೆ ಮಾಡ್ತಾರೆ ಪ್ರಶ್ನೆ ಮಾಡಿದವ್ರ ಮೇಲೆ ಹ್ಮ್ ಅನ್ನೋ ಒಂದು ವಾದ ಇದೆ. ಹ್ಮ್ ಆ ವಾದ ನನ್ನೂ ಹೊರತುಪಡಿಸಿ ಇರಲಿಲ್ಲ. ಹೌದು. ಹಾಗಾಗಿ ಕನ್ನಡದ ಭಾಷೆ ಮತ್ತು ಸಂಸ್ಕೃತಿಯ ಹೋರಾಟ ಹ್ಮ್ ಇಲ್ಲಿ ಆಗ್ಬೇಕು ಅನ್ನುವಾಗ ಹ್ಮ್ ಅದರ ಸಾರಥ್ಯವನ್ನ, ನಾಯಕತ್ವವನ್ನ ವಹಿಸ್ಕೊಂಡಂತ ನಮ್ಮಂಥವ್ರು ಹ್ಮ್ ಹೆಚ್ಚು ತಿಳ್ಕೊಳ್ಳುವಂಥದ್ದು ಅಗತ್ಯ, ಹೌದು. ಓದ್ಕೊಳ್ಳುವಂಥದ್ದು ಅಗತ್ಯ. ಕರ್ನಾಟಕದಲ್ಲಿ ಕನ್ನಡದ ಭಾಷೆ ಸಂಸ್ಕೃತಿಯ ಹೋರಾಟ ಮಾಡೋರಿಗೆ ಹ್ಮ್ ಈ ನೆಲದ ಸಾಹಿತ್ಯದ ಬಗ್ಗೆ ಗೊತ್ತಿಲ್ಲ ಅನ್ನೋದಾದ್ರೆ, ಹ್ಮ್ ಇಲ್ಲಿಯ ಸಂಸ್ಕೃತಿಯ ಬಗ್ಗೆ ಗೊತ್ತಿಲ್ಲ ಅನ್ನೋದಾದ್ರೆ, ಹ್ಮ್. ಇಲ್ಲಿಯ ನದಿ ಮೂಲಗಳ ಬಗ್ಗೆ ಗೊತ್ತಿಲ್ಲ ಅನ್ನೋದಾದ್ರೆ, ಹ್ಮ್ ಇಲ್ಲಿಯ ಭೌಗೋಳಿಕವಾದಂತ ವಿಚಾರಗಳು ಗೊತ್ತಿಲ್ಲ ಅನ್ನೋದಾದ್ರೆ, ಹ್ಮ್ ಇಲ್ಲಿಯ ಕನ್ನಡದ ಮಕ್ಕಳ ಭವಿಷ್ಯದ ಅರಿವಿಲ್ಲದೆ ಹೋದ್ರೆ ಹ್ಮ್ ನನ್ನಂತ ಒಬ್ಬ ಹೋರಾಟಗಾರ ಅಂತ ಹೇಳ್ಕೊಳ್ಳೋದು ಅದು ಸರಿಯಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ನಾನು ತುಂಬಾ ಓದ್ತೀನಿ. ಹ್ಮ್ ನಾನು ಯಾವಾಗ್ಲೂ ಎಲ್ಲರಿಗೂ ಕನ್ನಡಿಗರಿಗೆ ಒಂದು ಮಾತು ಹೇಳ್ತೇನೆ. ನಿಮ್ಮ ಮನೆಯಲ್ಲಿ ಮನೆ ಕಟ್ಟುವಾಗ ಮಿನಿ ಬಾರ್ ಅಂತ ಮಾಡ್ಕೋತೀರಿ, ಮಿನಿ ಬಾರ್ ಮಾಡ್ಕೋಬೇಡಿ, ಮಿನಿ ಲೈಬ್ರರಿ ಮಾಡ್ಕೊಳ್ಳಿ ಅಂತ. ಯಾಕೆಂದ್ರೆ ಮಿನಿ ಬಾರ್ ಮಾಡಿದಾಗ ನೀವು ಮನೆಯ ಸಂಸ್ಕೃತಿ ಹಾಳಾಗಿ ಹೋಗುತ್ತೆ, ಹದಗೆಡುತ್ತೆ. ಅದೇ ಮಿನಿ ಲೈಬ್ರರಿ ಮಾಡಿದಾಗ ನಿಮ್ಮ ಮನೆಯ ಸಂಸ್ಕೃತಿ ಉಳಿಯುತ್ತೆ, ಸಂಸ್ಕಾರ ಉಳಿಯುತ್ತೆ, ನಿಮ್ಮ ಮಕ್ಕಳ ವಿಚಾರವಂತಿಕೆ ಬೆಳೆಯುತ್ತೆ. ಅದಕ್ಕೋಸ್ಕರ ಹೆಚ್ಚು ಓದುವ ಅಭ್ಯಾಸ ಮಾಡಿಕೊಂಡ ಕಾರಣ, ಹ್ಮ್ ಹೆಚ್ಚು ವಿಚಾರಗಳನ್ನ ತಿಳ್ಕೊಂಡ ಕಾರಣ ನಾನು ಹೆಚ್ಚು ಪ್ರವಚನಗಳನ್ನ ಕೇಳ್ತೀನಿ, ಹಾ. ಹೆಚ್ಚು ಓದ್ತೀನಿ, ಹೆಚ್ಚು ಬರೀತೀನಿ. ಹ್ಮ್ ಯಾವ ಜನ ನಮ್ಮನ್ನ ಟೀಕೆ ಮಾಡ್ತಿದ್ರಲ್ಲ ಹ್ಮ್ ಅವ್ರಿಗೆ ಉತ್ತರ ಇವತ್ತಿನ ಕಾಲಕ್ಕೆ ಸಿಕ್ಕಿದೆ ಅಂತ ಹೇಳಿ ನಾನು ಭಾವಿಸ್ತಾ, ಯಾವುದೇ ಕವಿಗಳನ್ನ, ವಿಚಾರಗಳನ್ನ ನನ್ನ ಪ್ರಶ್ನೆ ಮಾಡಿದಾಗ ಹ್ಮ್ ನಾನು ಗೊತ್ತಿಲ್ಲ ಅಂತ ಹೇಳೋದು ಬದಲಿಗೆ ಹ್ಮ್. ಏನು ಗೊತ್ತಿಲ್ಲ ಕೇಳಿ ಎನ್ನುವ ಎದೆಗಾರಿಕೆ ತೋರದೆ ಹೋದ್ರೆ ನಾನು ಒಬ್ಬ ಬೀದಿಲಿ ನಿಂತು ಹೋರಾಟಗಾರನ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಂಡು ಹೆಚ್ಚು ಓದೋ ಅಭ್ಯಾಸ, ಹೆಚ್ಚು ಬರೆಯೋ ಅಭ್ಯಾಸ ನನಗೆ ದಾಸ ಸಾಹಿತ್ಯ, ಶರಣ ಸಾಹಿತ್ಯ, ವಚನ ಸಾಹಿತ್ಯ, ಜಾನಪದ ಸಾಹಿತ್ಯ, ಕರ್ನಾಟಕದ ಇತಿಹಾಸ, ಭೌಗೋಳಿಕವಾದ ಇತಿಹಾಸ, ಇದನ್ನೆಲ್ಲ ನನ್ನ ಕರವೇ ಕಾರ್ಯಕರ್ತರಿಗೆ 4 ಗಂಟೆಗಳ ಕಾಲ ನಿರ್ಗಳವಾಗಿ, ನಿರಾಳವಾಗಿ ಹೇಳೋದ್ರಿಂದ ಹ್ಮ್ ಯಾರು ಏನಾದ್ರೂ ಪ್ರಶ್ನೆ ಕೇಳಿದ್ರೆ ಅಷ್ಟೇ ನಿರ್ಗಳವಾಗಿ, ನಿರಾಳವಾಗಿ ಹೇಳಲಿಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ಎಲ್ಲ ಕನ್ನಡಿಗರಲ್ಲಿ ನನ್ನ ಮನವಿ ಏನಪ್ಪಾ ಅಂದ್ರೆ, ನೀವು ಮನೆ ಕಟ್ಟುವಾಗ ಮಿನಿ ಬಾರ್ ಮಾಡಬೇಡಿ, ಹ್ಮ್ ಮಿನಿ ಲೈಬ್ರರಿ ಮಾಡ್ಕೊಳ್ಳಿ. ಹ್ಮ್ ಅದ್ಭುತವಾದಂತಹ ಮಾತು, ಪ್ರತಿಯೊಬ್ರು ಕೂಡ ಕೇಳಿಸ್ಕೊಳ್ಳೇಬೇಕಾದಂತಹ ಮಾತು. ಇನ್ನೊಂದು ವಿಚಾರ ನಾರಾಯಣಗೌಡ್ರೆ, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಏನಾದ್ರೂ ಮುಂದೆ ಹೋಗ್ತಿದ್ದಾನೆ, ಆತ ಏನಾದ್ರೂ ಸಾಧನೆ ಮಾಡ್ತಿದ್ದಾನೆ, ಹೋರಾಟಗಳನ್ನ ಮಾಡ್ತಿದ್ದಾನೆ ಅಂದ್ರೆ ಟೀಕೆ ಮಾರೋದು ಜಾಸ್ತಿ. ಆ ಟೀಕೆಗಳು ನಿಮ್ಮನ್ನ ಹೊರತಾಗೂ ಇಲ್ಲ. ಕರ್ನಾಟಕನೇ ತಮ್ಮ ಮನೆ ಅನ್ಕೊಂಡಿದ್ದೀರಿ, ಕನ್ನಡಿಗರನ್ನ ತಮ್ಮ ಬಂಧುಗಳು ಅಂತ ಅನ್ಕೊಂಡಿದ್ದೀರಿ. ಈ ಹೋರಾಟಗಳು ನಿರಂತರವಾಗಿ ಆಗತ್ತೆ, ಆದ್ರೂ ನಿಮ್ಮನ್ನು ಬಿಡಲ್ಲ, ಟೀಕೆ ಮಾಡ್ತಾರೆ. ಅಂಥವ್ರಿಗೆ ಏನ್ ಹೇಳ್ತೀರಿ? ನೋಡಿ, ದಾಸರು ಹೇಳ್ತಾರೆ, ಹ್ಮ್ ನಿಂದಿಕರಿರಬೇಕಯ್ಯ ಅಂದಿಯಂತೆ ಅಂತ. ಹಾ. ನಿಂದನೆ ಮಾಡೋ ಜನ ಇರ್ಬೇಕು. ಹ್ಮ್ ನಾನು ಸರಿಯಾದ ದಾರಿಲಿ ನಡಿಲಿಕ್ಕೆ ಸಾಧ್ಯ ಇದೆ ಅನ್ನುವಾಗ ನಿಂದನೆ ಮಾಡೋರು ಇದ್ದಾಗ ಮಾತ್ರ ಹ್ಮ್ ನಾವು ಸರಿಯಾದ ದಾರಿಲಿ ಹೋಗ್ಲಿಕ್ಕೆ ಸಾಧ್ಯ. ಹ್ಮ್ ಹಾಗಾಗಿ ಎಲ್ಲ ಕಾಲಕ್ಕೂ ಸಹ ಆ ತರದ ಟೀಕೆಗಳು ಆರೋಗ್ಯಕರವಾಗಿ ತಗೋಬೇಕು. ಹ್ಮ್ ಟೀಕೆಗಳು ನಮಗೆ ಯಾರು ಮಾಡಬಾರದು ಅನ್ನೋದಾದ್ರೆ ಹ್ಮ್ ನಾವು ಸಾರ್ವಜನಿಕ ಜೀವನಕ್ಕೆ ಬರಬಾರದು. ನಮ್ಮ ಹತಿಣಿ ಶ್ರೀಗಳು ಒಂದು ಪದ್ಯವನ್ನ ಹ್ಮ್. ಬರೀತಾ, ಆ ಪದ್ಯ ನನಗೆ ಭಾರಿ ಮೆಚ್ಚು. ಹಾ. ಅವ್ರು ಹೇಳ್ತಾರೆ, ಹ್ಮ್ ಹಣ್ಣು ಇರುವ ಮರಕ್ಕೆ ತಾನೇ ಕಲ್ಲು ಹೊಡೆದು ನೋಡುವರು, ಹಣ್ಣು ಇರುವ ಮರಕ್ಕೆ ತಾನೇ ಕಲ್ಲು ಹೊಡೆದು ನೋಡುವರು,
ಹ್ಮ್. ಕಣ್ಣೇ ಇಲ್ಲದ ಮರಕ್ಕೆ ಕಲ್ಲನ್ನು ಯಾರೋ ಒಡೆಯುವರು. ಹ್ಮ್. ಯಾಕೆಂದ್ರೆ ನಾವು ಬೆಳೆದಿದ್ದೀವಿ ಅನ್ನುವಾಗ ಅದನ್ನ ಸಹಿಸ್ಕೊಳ್ಳಿಕ್ ಆಗದೆ ಇರೋರು, ಹ್ಮ್. ನಮ್ಮ ಬೆಳವಣಿಗೆಯನ್ನ ಸಹಿಸ್ಲಿಕ್ಕೆ ಆಗದೆ ಇರೋರು, ಹ್ಮ್. ಇನ್ನೇನೋ ಮಾಡ್ಲಿಕ್ಕೆ ಗೊತ್ತಿಲ್ಲದೆ ಇದ್ದಾಗ, ಹ್ಮ್. ಇಲ್ಲ ಅವರಂತೆ ಬೆಳಿಬೇಕು ಅನ್ನೋದು ಬೆಳವಣಿಗೆ ಅವರಿಗೆ ಆಗದೆ ಇದ್ದಾಗ ಹ್ಮ್. ಅವರು ಎದುರುಗಡೆ ಬೆಳೆಯೋರ್ನ ಟೀಕೆ ಮಾಡ್ತಾರೆ. ಆ ಟೀಕೆಗೆ ಆರೋಗ್ಯಕರವಾಗಿ ಉತ್ತರ ಕೊಡ್ಬೇಕಾಗತ್ತೆ ಹ್ಮ್. ಸಾರ್ವಜನಿಕ ಜೀವನದಲ್ಲಿ. ಹ್ಮ್. ಇಲ್ಲ ನಮ್ಮನ್ನ ಯಾರು ಟೀಕೆ ಮಾಡೋದು ಬೇಡ ಅನ್ನೋದಾದ್ರೆ ಹ್ಮ್. ನಾವು ಸಾರ್ವಜನಿಕ ಜೀವನದಿಂದ ದೂರ ಉಳಿಬೇಕಾಗತ್ತೆ. ಹಾ. ಹಾಗಾಗಿ ನಾನು ನಮ್ಮ ಕಚೇರಿಯ ಆವರಣದಲ್ಲಿ ಒಂದು ಸ್ಲೋಗನ್ ಹಾಕ್ಸಿದೀನಿ. ಹಾ. ಅದು ಪುಟ್ಟಪ್ಪನವ್ರದ್ದು, ಕುವೆಂಪು ಅವರ ಇದು. ಹ್ಮ್. ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಹೌದು. ಅಂತ. ನಾವು ಹೆಚ್ಚು ಮಾತಾಡಬಾರ್ದಂತೆ, ಹಾ. ನಾವು ಮಾಡಿದ ಕೆಲಸ ಮಾತಾಡ್ಬೇಕಂತೆ. ಹೌದು. ಹಾಗಾಗಿ ನಾನು ಸ್ವಲ್ಪ ದಿವಸ ಹೋದ್ರೆ ಹ್ಮ್. ನಾರಾಯಣಗೌಡ್ರು ಮಾತ್ರ ನಿಲ್ಬಹುದು. ನಾರಾಯಣಗೌಡ್ರು ಮಾಡಿದ ಕೆಲ್ಸಗಳು ಹ್ಮ್. ಒಂದಿನ ಇತಿಹಾಸದಲ್ಲಿ ಮಾತಾಡ್ತವೆ. ಹ್ಮ್. ಹಾಗಾಗಿ ಎಂಥದೇ ಟೀಕೆಗಳು ಬಂದಾಗ ಹ್ಮ್. ನಾನು ಅದನ್ನ ಆರೋಗ್ಯಕರವಾಗಿ ತಗೋತೀನಿ. ಟೀಕೆ ಮಾಡೋರ್ಗು ಹೇಳ್ತೀನಿ, ನೀವು ಟೀಕೆ ಮಾಡೋದಾದ್ರೆ ಹ್ಮ್. ನಿಮ್ ಟೀಕೆ ಆರೋಗ್ಯಕರವಾಗಿ ಇರಬೇಕು. ಹೌದು. ಯಾರನ್ನೂ ಟೀಕೆ ಮಾಡ್ಲೇಬೇಕು ಅನ್ನುವ ಕೆಟ್ಟ ಉದ್ದೇಶಗಳು ನಿಮ್ದು ಆಗಬಾರದು. ಹ್ಮ್. ಮಹಾತ್ಮನ್ ನಾನು ಹೇಳ್ದಲ್ಲ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದ್ಕೊಟ್ಟಂತ ಮಹಾತ್ಮನ ಟೀಕೆ ಮಾಡಿದಂತ ನಮ್ ದೇಶದಲ್ಲಿ ನನ್ನ ಟೀಕೆ ಮಾಡಬಾರ್ದು ಅಂದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ? ಹ್ಮ್. ಟೀಕೆ ಎಲ್ಲರನ್ನ ಮಾಡ್ಲಿಕ್ಕೆ ಎಲ್ಲರಿಗೂ ಅಧಿಕಾರ ಇದೆ. ಆದ್ರೆ ಆ ಟೀಕೆನ ನಿಮಗೂ ಏನು ವರ್ತ್ ಅಲ್ಲ ಅನ್ನೋದನ್ನ ನೀವು ಕಲಿಬೇಕು. ನೀವು ಇನ್ನೊಬ್ಬರನ್ನ ಟೀಕೆ ಮಾಡಬೇಕಾದ್ರೆ ಆ ಟೀಕೆ ಆರೋಗ್ಯಕರವಾಗಿ ಇರಬೇಕು, ಸತ್ಯಕ್ಕೆ ಹತ್ತಿರವಾಗಿ ಇರಬೇಕು. ಹಂಗಿದ್ದಾಗ ನೀವು ಟೀಕೆ ಮಾಡ್ಲಿಕ್ಕೆ ಯೋಗ್ಯರು ಅಂತ. ಹಾಗಾಗಿ ಟೀಕೆಗಳನ್ನ ಸಾರ್ವಜನಿಕ ಜೀವನದಲ್ಲಿ ನಾನು 36 ವರ್ಷದಿಂದಲೂ ಎದುರಿಸಿದ್ದೀನಿ, ಮುಂದೇನು ಎದುರಿಸಲೇಬೇಕಾಗತ್ತೆ. ಸಾರ್ವಜನಿಕ ಜೀವನದಲ್ಲಿ ಇದ್ದವರು ಟೀಕೆ ಹೊಗಳಿಕೆ ಎಲ್ಲವನ್ನ ಕೂಡ ಸಮನಾಗಿ ತೆಗೆದುಕೊಳ್ತಾ ಇದ್ದೀರಿ, ತಗೊಳ್ಬೇಕು ಅನ್ನೋ ವಿಚಾರಗಳನ್ನ ಕೂಡ ನಾವು- ತಾವು ಹೇಳ್ತಾ ಇದ್ದೀರಿ. ನಾನು ಎಲ್ಲ ಕನ್ನಡ ಚಳವಳಿಯ ನಾಯಕರಿಗೆ ಹ್ಮ್. ಅವಾಗ ಒಂದು ಮಾತು ಹೇಳ್ತಾ ಇರ್ತೀನಿ. ಹಾ. ನಮ್ಮ ಸುತ್ತ ಯಾರು ಇರ್ಬೇಕು ಅಂದ್ರೆ ನಮ್ಮನ್ನ ಟೀಕೆ ಮಾಡೋರೇ ಇರ್ಬೇಕು, ನಮ್ಮನ್ನ ಹೊಗಳೋರ್ನ ಇಟ್ಕೋಬಾರದು. ಹೊಗಳೋರ್ನ ನಾವು ಸುತ್ತ ಇಟ್ಕೊಂಡ್ರೆ, ಜೊತೆಯಲ್ಲಿ ಇಟ್ಕೊಂಡ್ರೆ, ಹ್ಮ್. ಹೊಗಳಿ ಒನ್ನ ಶೂಲಕ್ಕೆ ಏರಿಸಿದರಯ್ಯ ನಂಗೆ ಹ್ಮ್. ನಮ್ಮನ್ನು ಒಂದಿಸ ದಾರಿ ತಪ್ಪಿಸಿ ಹಳ್ಳ ಹಿಡಿಸ್ತಾರೆ. ಹ್ಮ್. ಹಾಗಾಗಿ ಟೀಕೆ ಮಾಡೋರ್ನ ಜೊತೆಲಿ ಇಟ್ಕೊಳ್ಳಿ, ಹ್ಮ್. ಟೀಕೆ ಮಾಡೋರ್ನ ಜೊತೆಲಿ ಇಟ್ಕೊಳ್ಳಿ, ಹ್ಮ್. ನಿಮ್ಮ ಹೊಗಳೋರ್ನ ದೂರ ಇಟ್ಕೊಳ್ಳಿ. ಚಾಣಕ್ಯ ಒಂದ್ ಕಡೆ ಒಂದು ಮಾತು ಹೇಳ್ತಾನೆ, ನಿಮ್ಮ ಹತ್ತಿರ ಇರುವರೆಲ್ಲರೂ ಹಾ. ನಿಮ್ಮ ಮಿತ್ರರಲ್ಲ, ನಿಮ್ಮಿಂದ ದೂರ ಇದ್ದವರೆಲ್ಲರೂ ನಿಮ್ಮ ಶತ್ರುಗಳಲ್ಲ. ಒಮ್ಮೆ ಹ್ಮ್. ನಿಮಗೆ ಹಾನಿ ಆಗತ್ತೆ ಅಂದ್ರೆ ದೂರ ಇರುವವರಿಂದ ಅಲ್ಲ, ನಿಮ್ಮ ಹತ್ತಿರ ಇರುವರಿಂದ. ಅದಕ್ಕಾಗಿ ಹತ್ತಿರ ಇರುವರ ಬಗ್ಗೆ ಎಚ್ಚರಿಕೆ ಇರಲಿ, ದೂರ ಇರುವರ ಬಗ್ಗೆ ಪ್ರೀತಿ ಇರಲಿ ಅಂತ. ಹಾಗಾಗಿ ಇಂಥವೆಲ್ಲವನ್ನ ಜೀರ್ಣಿಸ್ಕೊಂಡಿರೋದ್ರಿಂದ, ಅರ್ಥ ಆಗಿರೋದ್ರಿಂದ ನನಗೆ ಟೀಕೆಗಳೇನು ಅಂಥದ್ದೇನು ದೊಡ್ಡದು ಅಂತ ಅನ್ಸಲ್ಲ. ಹಾ. ನಾರಾಯಣಗೌಡ್ರನ್ನ ಎಲ್ಲೇ ಭೇಟಿಯಾದಾಗ್ಲೂ ಎಲ್ಲೇ ನೋಡಿದ್ರು ಕೂಡ ಒಂದು ವಿಚಾರಗಳು ಪದೇ ಪದೇ ನಮ್ಮ ಕಿವಿಗೆ ಕೇಳಿಸ್ತಾ ಇರತ್ತೆ, ಅದು ಬಸವಣ್ಣ ಮತ್ತು ಕುವೆಂಪು ಅವರ ಆದರ್ಶಗಳೇ ನನಗೆ ಪ್ರೇರಣೆ ಅಂತ ಹೇಳ್ತೀರಿ. ಯಾವ ಕಾರಣಕ್ಕೆ, ಯಾವ ವಿಚಾರಗಳು ಅಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ ನಾರಾಯಣಗೌಡ್ರ ಮೇಲೆ ಅಂತ? ಇವತ್ತು ಹ್ಮ್. ಜಾತಿ ಸಾಮ್ರಾಜ್ಯಗಳು, ಹ್ಮ್. ಧರ್ಮ ಸಾಮ್ರಾಜ್ಯಗಳು ಹ್ಮ್. ಇದನ್ನ ನೋಡುವಾಗ ಹ್ಮ್. ಒಬ್ಬ ವಿಶ್ವಗುರು ಹ್ಮ್. ಬಸವಣ್ಣ, ಒಬ್ಬ ವಿಶ್ವಕವಿ ಕುವೆಂಪು ಹ್ಮ್. ಆಗಾಗ ನನ್ನ ಎಚ್ಚರಿಸ್ತಾರೆ. ಯಾಕೆಂದ್ರೆ ಹ್ಮ್. ಸಾರ್ವಜನಿಕ ಜೀವನದಲ್ಲಿ ಜಾತಿ ಧರ್ಮಗಳನ್ನ ಎಲ್ಲವನ್ನ ಹ್ಮ್. ಧಿಕ್ಕರಿಸಿ ನಿಂತಾಗ ಮಾತ್ರ ಹ್ಮ್. ಒಂದು ಸಮೃದ್ಧವಾದಂತ ನಾಡು ಕಟ್ಟಲಿಕ್ಕೆ ಸಾಧ್ಯ ಆಗತ್ತೆ. ಬಸವಣ್ಣವರ 12ನೇ ಶತಮಾನದಲ್ಲಿ ಹ್ಮ್. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲ್ಲೂ ಬೇಡ, ಮುನಿಯ ಬೇಡ, ಅನ್ಯರ ಕಂಡು ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇತರರ ಅಳಿಯಲ್ಲೂ ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಅಂತ ಹೇಳಿ ಬಸವಣ್ಣವರ ಆ ವಿಶ್ವಮಾನವ ಸಂದೇಶ ಇದೆಯಲ್ಲ, ಹ್ಮ್. ಅದು ನನಗೆ ಭಾರಿ ಪ್ರೀತಿಯಾದ್ದು.
ಹಾಗೆ ಪುಟ್ಟಪ್ಪನವರು 21ನೇ ಶತಮಾನಕ್ಕೆ ಹ್ಮ್ ಅವರು ಹೇಳ್ದಂಥದ್ದು ಸಿಲ್ಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ ಹ್ಮ್ ಮತಿಯಿಂದ ದುಡೀರೈ ಲೋಕಹಿತಕ್ಕೆ ಹ್ಮ್ ಆ ಮತದ ಈ ಮತದ ಹಳೆ ಮತದ ಹೊಸ ಮತದ ಸಹವಾಸ ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ ಓ ಬನ್ನಿ ಸೋದರರೇ ವಿಶ್ವಪಥಕ್ಕೆ ಅನ್ನುವ ಆ ವಿಶ್ವವಾಣಿ ಹ್ಮ್ ಅಲ್ಲಿ ವಿಶ್ವ ಕವಿ ವಾಣಿ 12ನೇ ಶತಮಾನಕ್ಕೆ ಹಾ. ಇಡೀ ವಿಶ್ವವನ್ನ ಜಾಗೃತಿಗೊಳಿಸಿರೆ 21ನೇ ಶತಮಾನಕ್ಕೆ ವಿಶ್ವ ಕವಿ ಜಾತಿ ಧರ್ಮಗಳನ್ನ ಮೀರಿ ಈ ಸಮಾಜವನ್ನು ಜಾಗೃತಿಗೊಳಿಸ್ತಾರಲ್ಲ ಹ್ಮ್. ಅದಕ್ಕೆ ನನಗೆ ಅಚ್ಚುಮೆಚ್ಚಾಗ್ತಾರ ಅವರಿಬ್ರುವೆ.